ದೋಸ್ತಿ ವರ್ಸಸ್ ಕಾಂಗ್ರೆಸ್ ನಡುವೆ ಭರ್ಜರಿ ಫೈಟ್ ಫಿಕ್ಸ್. ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು, ನನ್ನ ಕೈಲಿಲ್ಲ. ಡಿಕೆಶಿ ವರ್ಸಸ್ HDK ಮುಖಾಮುಖಿಗೆ 2028ರ ವಿಧಾನಸಭೆ ಅಖಾಡ ಸಜ್ಜು. 2028ರ ರಾಜ್ಯ ವಿಧಾನಸಭೆ ಚುನಾವಣೆ ರಣರಣ ರೋಚಕ. ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಒಟ್ಟು ಬರಲೇಬೇಕಾಗತ್ತಲ್ಲ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. 2028ರ ರಾಜ್ಯ ವಿಧಾನಸಭೆ ಚುನಾವಣೆ ರಣ ರೋಚಕ ತಿರುವು ಪಡೆಯುತ್ತೆ ಎನ್ನುವಂತ ಸಣ್ಣ ಸುಳಿವಿನ ಈಗಲಿಂದಲೇ DK ಶಿವಕುಮಾರ್ ಅವರಿಗೆ HD ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂತದ್ದು. ದೋಸ್ತಿಗಳ ಪ್ರಬಲವಾದಂತ ವಿರೋಧವನ್ನ ಏಕಾಂಗಿಯಾಗಿ DK ಶಿವಕುಮಾರ್ ಅವರು ಎದುರಿಸಬೇಕಾಗುತ್ತೆ 2028ರ ಚುನಾವಣೆಯನ್ನ ಎನ್ನುವಂತ ಆ ಒಂದು ಸಂದೇಶವನ್ನು ಕೂಡ HD ಕುಮಾರಸ್ವಾಮಿ ಅವರ ಈ ಒಂದೇ ಒಂದು ಮಾತು ಎಲ್ಲವನ್ನು 2028ರ ಚಿತ್ರಣವನ್ನ ಈಗಲಿಂದಲೇ ತೋರಿಸ್ತಾ ಬರ್ತಾ ಇರುವಂಥದ್ದು. HD ಕುಮಾರಸ್ವಾಮಿ ಅವರ ರಾಜ್ಯ ರಾಜಕಾರಣಕ್ಕೆ ಮರಳಿ ಎಂಟ್ರಿ, ಈ ಒಂದು ಮಾತು ಅಕ್ಷರಶಃ DK ಶಿವಕುಮಾರ್ ಅವರು ವಿಚಲಿತರಾದಂತೆ ಕಾಣ್ತಾ ಇದ್ದಾರೆ. ಯಾಕಂದ್ರೆ ದೆಹಲಿಗೆ ದೌಡಾಯಿಸೋದಕ್ಕೆ ಹೈಕಮಾಂಡ್ ಅವರನ್ನ ಭೇಟಿಯಾಗೋದಕ್ಕೆ ಇದೀಗ DK ಶಿವಕುಮಾರ್ ಅವರು ಹಣಿ ಆಗ್ತಾ ಇದ್ದಾರೆ ಎನ್ನುವಂತ ವಾದವೂ ಕೂಡ ಕೇಳಿ ಬರ್ತಾ ಇದೆ. ಅರೆ, HD ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಿ ಬರೋದಕ್ಕೂ DK ಶಿವಕುಮಾರ್ ಅವರು ಹೈಕಮಾಂಡ್ ಅವರನ್ನ ಭೇಟಿಯಾಗೋದಕ್ಕೂ ಏನ್ರಿ ಸಂಬಂಧ ಒಂದಕ್ಕೊಂದು ಎನ್ನುವಂತ ಮಾತನ್ನ ಪ್ರಶ್ನೆಯನ್ನ ನೀವು ಕೇಳಬಹುದು ಸ್ನೇಹಿತರೆ. ಎಸ್, ಇದೆ, ಒಂದಕ್ಕೊಂದು ಸಂಬಂಧ ಇದೆ. ಏನು ಈ ಬಾರಿ 2028ರ ಚುನಾವಣೆಯ ಆ ಮಾತು ಆಗಿರ್ಲಿ, ಈ ಬಾರಿ ಏನಾದ್ರೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದಿದ್ದಂತಹ ಪಕ್ಷದಲ್ಲಿ 2028ಕ್ಕೆ ನೀವೇ ಮುಖ್ಯಮಂತ್ರಿ ಕ್ಯಾಂಡಿಡೇಟು, ನೀವೇ CM ಆಗ್ಬಿಡಿ ಅಂತ ಏನಾದ್ರೂ ಆಶ್ವಾಸನೆ ಕೊಟ್ಟಿದ್ದೇ ಆದಲ್ಲಿ ಈಗಲೇ ನೀವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಇನ್ನು 2028ರಲ್ಲಿ DK ಶಿವಕುಮಾರ್ CM ಕ್ಯಾಂಡಿಡೇಟು, CM ಆಗ್ಬಿಡ್ತಾರೆ ಅಂತ ಯಾವ ಮಾತನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಯಾರು ಒಪ್ಕೊಳ್ಳೋದಕ್ಕೆ ಸಾಧ್ಯ? ಹಂಗಾಗಿ ಈ ಬಾರಿ ನಾನು ಮುಖ್ಯಮಂತ್ರಿ ಆದ್ರೆ ಆದಂಗೆ 2028ರ ಚುನಾವಣೆ ಇದೆಯಲ್ಲ, ಅದೊಂದು ರೀತಿ ಕನಸು ಎನ್ನುವಂತ ಮಾತನ್ನು ಕೂಡ DK ಶಿವಕುಮಾರ್ ಅನ್ವಯಿಸುವ ಹಾಗೆ ರಾಜಕೀಯ ಪಂಡಿತರು ರಾಜಕೀಯ ಪಡಸಾಲೆಯಲ್ಲಿ ಇದೀಗ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಇಷ್ಟಕ್ಕೂ ರಾಜ್ಯ ರಾಜಕಾರಣಕ್ಕೆ ಮರಳುವಂತಹ ಒಂದು ಎಚ್ಚರಿಕೆಯನ್ನ HD ಕುಮಾರಸ್ವಾಮಿ ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಆ ವಿಡಿಯೋನೊಮ್ಮೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಒಂದು ಒಳ್ಳೆ ಸರ್ಕಾರ ತಂದು ಜನತೆ ನೆಮ್ಮದಿಯಿಂದ ಇರಬೇಕು. ಆ ನಿಟ್ಟಿನಲ್ಲಿ ನಾಡಿನ ಜನತೆ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು, ನನ್ನ ಕೈಲಿಲ್ಲ. ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದ್ರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ. ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ಒಂದು ಹುದ್ದೆ ಕೊಟ್ಟಿದ್ದಾರೆ, ಆ ಎರಡು ಇಲಾಖೆನಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ. ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಒಟ್ಟು ಬರಲೇಬೇಕಾಗತ್ತಲ್ಲ. ಅದರಿಂದ ನೋಡೋಣ. ಕೇಳಿದ್ರಲ್ಲ, ಇದು ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರು ನೇರವಾಗಿ ಎಲ್ಲೋ ಒಂದ್ ಕಡೆ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ಸಂದೇಶ ರವಾನಿಸಿದಂತಿದೆ. ಅಖಾಡಕ್ಕೆ 2028ರ ಅಖಾಡಕ್ಕೆ ಈಗಲಿಂದಲೇ ವೇದಿಕೆ ಸಜ್ಜು ಮಾಡಿದಂತಿದೆ HD ಕುಮಾರಸ್ವಾಮಿ ಅವರ ಈ ಒಂದು ಮಾತು. ಹಂಗಾಗಿ ಹಳೆ ಮೈಸೂರು ಭಾಗ ಇದೆಯಲ್ಲ, ಒಂದ್ ಕಡೆ DK ಶಿವಕುಮಾರ್ ಅವರಿಗೂ ಕೂಡ ಪ್ರತಿಷ್ಠೆಯ ಅಖಾಡ, HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ರೀತಿ ಪ್ರತಿಷ್ಠೆಯ ಅಖಾಡ ಹಳೆ ಮೈಸೂರು ಭಾಗ. ಈ ಹಳೆ ಮೈಸೂರು ಭಾಗ ಜೊತೆಯಲ್ಲಿ ಒಕ್ಕಲಿಗರ ನಾಯಕತ್ವಕ್ಕೆ ಇವರಿಬ್ಬರ ನಡುವೆ ಒಂದು ರೀತಿ ಬಿಗ್ ಫೈಟ್ ಏರ್ಪಟ್ಟಿರುವಂಥದ್ದು. ಅದರಲ್ಲಿ 2028ರ ಚುನಾವಣೆ ಒಂದು ರೀತಿ ನಿರ್ಣಾಯಕ ಹಂತಕ್ಕೆ ಬಂದು ತಲುಪುತ್ತೆ ಆ ಒಂದು ಅಖಾಡ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ. CM 2028ಕ್ಕೆ ನೀವೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಏನೇ ಆಶ್ವಾಸನೆ ಕೊಟ್ಟರು ಕೂಡ DK ಶಿವಕುಮಾರ್ ಅವರು ಈ ಕ್ಷಣಕ್ಕೆ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ಒಪ್ಪಂದ ಆಗಿತ್ತು, ನಾವು ಸಿದ್ದರಾಮಯ್ಯನವ್ರ ಜೊತೆ ಹೈಕಮಾಂಡ್ ಮುಂದೆನೆ ಒಪ್ಪಂದ ಆಗಿತ್ತು 50-50 ಮುಖ್ಯಮಂತ್ರಿ ಸೀಟ್ ಹಂಚಿಕೆ ಕುರಿತು. ಆ ಮಾತನ್ನೇ ಉಳಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಇನ್ನು 2028ರ ಚುನಾವಣೆಯ ಆ ಮುಖ್ಯಮಂತ್ರಿ ಪಟ್ಟ DK ಶಿವಕುಮಾರ್ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಹಂಗಾಗಿ ಈ ಬಾರಿ ನಾನು ಮುಖ್ಯಮಂತ್ರಿ ಆದ್ರೆ ಆದಂಗೆ, ಇಲ್ಲದಿದ್ದಂಥ ಪಕ್ಷದಲ್ಲಿ ಬಹಳ ಕಷ್ಟ. ಒಂದು ಕಡೆ ಆ ದೋಸ್ತಿಗಳ JDS BJP ಒಗ್ಗೂಡಿಕೆಯಿಂದಾಗಿ ಬರ್ತಾರಲ್ಲ, ಆ ಫೋರ್ಸ್ಫುಲಿ ಆ ಒಂದು ಕಾಳಗವನ್ನು ಎದುರಿಸಬೇಕು DK ಶಿವಕುಮಾರ್ ಅವರು ಏಕಾಂಗಿಯಾಗಿ. ಮಗದೊಂದು ಕಡೆ ಇಲ್ಲಿರ್ತಕ್ಕಂಥ ಈಗ ಸದ್ಯದ ಸ್ಥಿತಿ ಇದೆಯಲ್ಲ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟ ಅದನ್ನು ಕೂಡ ಗಿಟ್ಟಿಸಿಕೊಳ್ಬೇಕು. ಇದೆರಡು ಕೂಡ ಸವಾಲಿನ ಸಂಗತಿ ಎನ್ನುವಂತ ತಂತ್ರಗಾರಿಕೆ ಕೂಡ DK ಶಿವಕುಮಾರ್ ಅವರಿಗೆ ಗೊತ್ತಿದೆ. ಹಾಗಾಗಿ ಈ ಬಾರಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ HD ಕುಮಾರಸ್ವಾಮಿ ಅವರು ಮರಳ್ತಾ ಇದ್ದಾರೆ ಎನ್ನುವಂತ ಆ ಒಂದು ಮಾತಿನಿಂದ ವಿಚಲಿತರಾಗಿದ್ದಾರೆ. ಹೈಕಮಾಂಡ್ ಭೇಟಿಯಾಗೋದಕ್ಕೆ ದೆಹಲಿಗೆ ದೌಡಾಯಿಸೋದಕ್ಕೆ DK ಶಿವಕುಮಾರ್ ಅವರು ರೆಡಿ ಆಗ್ತಾ ಇದ್ದಾರೆ ಎನ್ನುವಂತ ವಾದಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರುವಂಥದ್ದು. ಸ್ನೇಹಿತರೆ, ಎಲ್ಲೋ ಒಂದ್ ಕಡೆ 2028ರ ವೇದಿಕೆ, ರಾಜಕೀಯ ವೇದಿಕೆ ರಣ ರೋಚಕ ತಿರುವು ಪಡೆಯುತ್ತಾ
ನಿಮ್ಮ ಅನಿಸಿಕೆಯನ್ನು ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ದೋಸ್ತಿಗಳ ಒಗ್ಗೂಡಿಕೆಯನ್ನ ಹೆಂಗೆ ಎದುರಿಸ್ತಾರೆ? ಡಿ ಕೆ ಶಿವಕುಮಾರ್ ಅವರು ಈ ಬಾರಿನೇ ಮುಖ್ಯಮಂತ್ರಿ ಆಗ್ತಾರಾ ಅಥವಾ 2028 ಚುನಾವಣೆಯ ಹೊತ್ತಿಗೆ ಮುಖ್ಯಮಂತ್ರಿಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರಾ? ಅದೆಲ್ಲವೂ ಕೂಡ ಸಾಧ್ಯನಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.